ಈ ಬೆಟ್ಟ ಮಾತ್ರ ತುಂಬಾ ಹೆವಿ ಇದೆ, ತುಂಬ ರಿಸ್ಕ್ ಕೂಡ ಇದೆ. ಫ್ರೆಂಡ್ ಸುಸ್ತಾಗಿದ್ದೀವಿ ಫ್ರೆಂಡ್, ಏನೂ ಮಾಡೋಕ್ಕಾಗೋದಿಲ್ಲ. ಮಲೆ ಮಾದಪ್ಪ ಹುಲಿ ಒದ್ದಾಗ ಆಯಿತಾ, ಅದು ಜಾರ್ಕೊಂಡು ಹೋಗಿರೋವಂಥದ್ದು ಒಂದು ಗುರುತು ಕೂಡ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಸರಿಯಾಗಿ ಇಲ್ಲಿ ಬಂದರೆ ನಿಮ್ಮೆಲ್ಲ ಕಷ್ಟ ಎಲ್ಲ ಮುಂಜಿಂದ ಕರಗುತ್ತಂದರೆ ಅದೇ ಇದು ಬರೋದು ಭಾಳ ಸುಲಭ ಅಲ್ಲ, ಕಠಿಣ ಅದೇ. ನಮ್ಮ ಕಳ್ಳೆಪುರಿ ಟೀಮು ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾನೆ. ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ. ಅದೇ ರೀತಿ ಇವತ್ತಿನ ಒಂದು ವೀಡಿಯೋ ಒಂದು ವಿಶೇಷನೇ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಟಿ ಟಿ ಗಾಡಿನ ಮಾಡಿಕೊಂಡು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮಾದಪ್ಪನ ದರ್ಶನ ಮಾಡಿಕೊಂಡು ಅದೇ ರೀತಿ ಮಂಜುಮಲೆ ಅನ್ನೋ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದೀವಿ. ಆ ಮಂಜುಮಲೆ ವಿಚಾರವಾಗಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಹೆಂಗೆ ಹೋಗಬೇಕು, ಯಾವ ರೀತಿ ಇರುತ್ತೆ ಅಂತೇಳಿ ಮಾಹಿತಿನ ಸಂಪೂರ್ಣನ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸನ ಮಾಡ್ತೀನಿ. ಹಾಗಾದರೆ ಬನ್ನಿ ಹೊರಡೋಣ. ಹೊಗೇ ಮಾದಪ್ಪ ಕ್ಯಾಮ್ರಾನ ಒಳಗಡೆಯಿಂದ ಇಲ್ಲ ಆಯ್ತದಪ್ಪ ಇಲ್ಲಿ ಇಲ್ಲಿ ನಮ್ಮ ಬಾಸ್ಗೆ ಹೋಗ್ತಾರೆ ಮುಗೀತು ಅಣ್ಣ. ಇಲ್ಲ ಇಲ್ಲ ಬಾಸ್ ಇಲ್ಲಿ ಹೋಯ್ತಿದ್ದೀನಿ, ಒಳಗಡೆಯಿಂದ ಆಗಲ್ಲ ಇಕ್ಕಕ್ಕೆ. ಗಟ್ಟಿ ಇದೆ ಅಂದ್ಬಿಟ್ಟು ಮುಂದೆ ಕೂತಿದ್ಯಾ, ಬ್ರೇಕ್ ಕೊಡಿದಾಗ ಏನ್ ಗಟ್ಟಿ ಇದೆ ಅಂತ ಮುಂದೆ ಕೂತಿದ್ಯಾ. ಫಸ್ಟ್ ಗಾಡಿ ಕರೆಕ್ಟ್ ಆಗೈತೆ ನೋಡು. ಒಳಗಡೆಯಿಂದ ಆಗಲ್ಲ, ಬ್ರೇಕ್ ಕೊಡಿದಾಗ ಗಾಡಿ ಏನು ಆಗ್ಬಾರ್ದು ಅಷ್ಟೇ. ಯಾರು ಬಂದಿಲ್ಲ ನೋಡ್ರಪ್ಪ. ಓಡ್ರಿ ಕ್ಲೋಸ್ ಮಾಡ್ತಾರೆ. ಬೆಳಗಿನ ಜಾವನೇ ಮಾದಪ್ಪನ ದರ್ಶನ ಮಾಡಿಕೊಂಡು ಅಲ್ಲಿಂದ ಈಚೆ ಬಂದು ತಿಂಡಿ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟಿದೆ ನಾವು ಮಂಜುಮಲೆ ಕಡೆಗೆ. ಫೈನಲ್ ಆಗಿ ನಾವು ಲೊಕೇಶನ್ನ ತಲುಪಿದ್ವಿ. ಬಟ್ ಇಲ್ಲಿಂದ ಯಾವುದೇ ರೀತಿಯ ಗಾಡಿಗಳು ಮುಂದೆ ಹೋಗಲ್ಲ, ಬೆಟ್ಟಕ್ಕೆ ನಡ್ಕೊಂಡೇ ಹೋಗಬೇಕು. ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ ಇದು ತಮಿಳ್ನಾಡು ಆಯಿತಾ, ಕರ್ನಾಟಕ ಬಾರ್ಡ್ರಿಂದ 20 ಕಿಲೋಮೀಟ್ರ್ ದಾಟಿದ್ದೀವಿ. ಆಲ್ಮೋಸ್ಟ್ ಇದು ತಮಿಳ್ನಾಡು. ಇಲ್ಲಿ ಯಾರಾದರೂ ಬಂದರೆ ಉಳ್ಕೊಳಕ್ಕಂತ ಬತ್ತು ಅಂತ ಹೇಳಿದ್ರೆ ಇಲ್ಲಿ ಅಡುಗೆ ಗಿಡಿಗೆ ಕಂಪ್ಲೀಟಾಗಿ ಅವರೇ ಜವಾಬ್ದಾರಿ ವಹಿಸ್ಕೊಂಡು ಕಂಪ್ಲೀಟಾಗಿ ಅವರೇನೆ ಅಡುಗೆ ಮಾಡಿ ಬಡಿಸೋವಂಥ ಕೆಲಸನ ಮಾಡ್ತಾರೆ. ಇಲ್ಲಿ ಅದೊಂದು ಖುಷಿ ವಿಚಾರ. ಇದು ಯಾವ ದೇವಸ್ಥಾನ ಮದುವೆ? ಮಹದೇಶ್ವರ. ಇದು ಮಹದೇಶ್ವರ ದೇವಸ್ಥಾನ. ನಾನು ಇದೇ ಮೊದಲನೇ ಬಾರಿ ಬರ್ತಾ ಇರೋದು. ಹಾಗೆ ಸ್ನೇಹಿತರೆ, ಬೆಟ್ಟನ ಹತ್ತಬೇಕು ಅಂದರೆ ಬೆಳಗಿನ ಜಾವ 6:30 7 ಗಂಟೆಗೆ ಬಿಡಬೇಕು. ಯಾಕೆಂತ ಹೇಳಿದ್ರೆ ಬಿಸಿಲು ಕಡಿಮೆ ಇರುತ್ತೆ, ಬೇಗ ಹೋಗ್ಬೋದು. ಅಥವಾ ಬಿಸಿಲಾದ್ಮೇಲೆ ಹೋಗ್ತೀನಿ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ನಾವು ಉಳ್ಕೊಂಡಿದ್ದು ಇಲ್ಲೇ. ನೀವ್ಯಾರು ಬಂದರೆ ನೀವು ಕೂಡ ಇಲ್ಲಿ ಉಳ್ಕೊಂಡು ಬೆಳಗಿನ ಜಾವನೇ ಬೇಗ ಇದ್ದು ಬೆಟ್ಟನ ಹತ್ಬೋದು. ಎಲ್ಲರೂ ಟಯರ್ಡ್ ಆಗಿದ್ದರಿಂದ 1-2 ಅವರ್ ರೆಸ್ಟ್ ಮಾಡಿ ಎದ್ದೋಳಷ್ಟೊತ್ತಿಗೆ ಅಡುಗೆನ ರೆಡಿ ಮಾಡಿದ್ರು. ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿಕೊಂಡು ಅವತ್ತು ರಾತ್ರಿ ಅಲ್ಲೇ ಕಳೆದ್ವಿ. ಸ್ನೇಹಿತರೆ ನಮಸ್ಕಾರ, ಗುಡ್ ಮಾರ್ನಿಂಗ್ ಆಯಿತಾ. ನಿನ್ನೆ ನಾವು ಇದೇ ಜಾಗದಲ್ಲೇ ಸ್ಟೇ ಆಗಿದ್ದಿದ್ದು. ಇವತ್ತು ಆ ಬೆಟ್ಟಕ್ಕೆ ಹೋಗೋವಂಥ ಕೆಲಸನ ಮಾಡ್ತಾಯಿದ್ದೀವಿ. ಇದುವರೆಗೂ ತುಂಬ ಜನಕ್ಕೆ ಮಾದಪ್ಪನ ಭಕ್ತರಲ್ಲಿ ಆ ಜಾಗ ಇರೋಂಥ ವಿಚಾರಗಳು ಗೊತ್ತಿಲ್ಲ. ಹಾಗಾಗಿ ಅದರ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡುವಂಥ ಕೆಲಸನ ಮಾಡ್ತೀನಿ. ಅದೇ ರೀತಿ ತುಂಬ ಜನ ಹೊರಟಿದ್ದಾರೆ, ನಾವು ಹೊರಡೋಣ ಇವಾಗ. ಒಟ್ಟಿನಲ್ಲಿ ರಸ್ತೆ ಮಾತ್ರ ತುಂಬ ಭಯಂಕರವಾಗಿರುತ್ತೆ. ಎಷ್ಟೊತ್ತು ನಡಿಬೇಕು ಅಂತ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ಹಾಗಾಗಿ ಬನ್ನಿ ಹೊರಡೋಣ.
ಮಾದಪ್ಪ ಗೆ ಮೈಕರ್ ಗೆ ಮತ್ಮಲ ಗೆ ಮದಪ್ಪ ಗೆ 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 ಮದಪ್ಪ ಗೆ ಮೈಕಾರ ಗೆ ಮತ್ಮಲ ಗೆ ಮತ್ಮಲ ನಮ್ಕಿಂತ ಬತ್ತರ ಗೆ ಮದಪ್ಪ ಗೆ ಮೈಕಾರ ಎಲ್ಲ ಒಟ್ಟಿಗೆ ಹೋಗ್ರಿ ಸುಮ್ನೆ ಇದ್ ಮಾಡ್ಬೇಡ್ರಿ ಬನ್ನಿ 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 ಒಟ್ಟಿಗೆ ಇಲ್ಲಿ ಬರ್ದಿರೋ ಹೇಳ್ಕೋ ಗೆ ಮತ್ಮಲ ಇನ್ ರಾತ್ರಿ ಬರ್ಲಿಲ್ಲ ಅಲ್ಲಿ ರಾತ್ರಿ ಅನ್ನವಣ್ಣವಾಗಿ ಬರಕಿಲ್ವಾ ಎಲ್ಲ ತೆಗ್ದಿದ್ದೀನಣ್ಣ, ಎಲ್ಲ ಬಂದೈತಿ. ಗೆ ಮತ್ಮಲಯ ಗೆ ಮಾದಪ್ಪ ಸ್ನೇಹಿತರೆ, ಕಾಡೊಳಗಡೆ ಎಂಟ್ರಿ ಆಗೋಕ್ಕೂ ಮುಂಚೆನೇ ಅಲ್ಲಿ ತುದಿಲಿ ಕರ್ಪೂರ ಅಂಟಿಸಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೆಜ್ಜೆ ಹಾಕೋಕ್ಕೆ ಶುರು ಮಾಡ್ತೀವಿ. ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಾನೆ ನಮ್ಮ ಕಣ್ಣಿಗೆ ಬಿದ್ದಂಥ ಯಾನೆ ಲದ್ದಿಗಳನ್ನ ನೋಡಿ ನಾವು ಹೋಗುವಂಥ ರಸ್ತೆಯಲ್ಲಿ ಪ್ರಾಣಿಗಳ ಸಂಚಾರ ಇದೆ ಅಂತೇಳಿ ಎಲ್ಲರೂ ಕೂಡ ಕನ್ಫರ್ಮೇಷನ್ನ ಮಾಡ್ಕೊಂಡ್ವಿ. ಇನ್ನು ಮಾದೇಶ್ವರರ ಒಂದು ಇತಿಹಾಸದಲ್ಲಿ ಮಂಜುಮಲೆ ಅನ್ನೋದು ಒಂದು ಭಾಗ. ಈ ಮಂಜುಮಲೆ ಇತಿಹಾಸ ಏನಂತ ಹೇಳಿದ್ರೆ, ಶ್ರವಣಗೊಳಿ ಅಂತ ಒಂದು ಸ್ಥಳ ಇರುತ್ತೆ. ಅಲ್ಲಿ ಶ್ರವಣ ಎಂಬ ಒಂದು ದೊಡ್ಡ ರಾಕ್ಷಸ ಇರ್ತಾನೆ. ಅವನು ಅಲ್ಲಿ ತಪಸ್ಸು ಮಾಡ್ತಾರಂಥ ಸಾಧು ಸಂತರಿಗೆ ತಪಸ್ಸನ್ನು ಭಂಗ ಮಾಡಿ ಮತ್ತು ಅವ್ರನ್ನೆಲ್ಲ ಬಂಧಿಸಿ ಹಿಂಸೆ ಕೊಡ್ತಾರಂಥದ್ದು ಮಾದೇಶ್ವರರಿಗೆ ಲೋಕ ಸಂಚಾರ ಮತ್ತು ಲೋಕ ಕಲ್ಯಾಣ ಮಾಡ್ತಾರಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ. ತದಾದ ನಂತರ ಅವರು ಅವನ್ನ ಸಂಹಾರ ಮಾಡಿ ಸಾಧು ಸಂತರನ್ನೆಲ್ಲ ಬಿಡುಗಡೆ ಮಾಡಿಕೊಡ್ತಾರೆ. ಅದಾದಮೇಲೆ ಅವರು ಆ ಸಿಟ್ಟಿನಲ್ಲೇ ಈ ಜಾಗನ ಅಂದರೆ ಮಂಜುಮಲೆ ಅಂತ ಒಂದು ಸ್ಥಳನ ಅವರು ತಪಸ್ಸು ಮಾಡೋಕ್ಕೋಸ್ಕರ ಆರಿಸ್ಕೋತಾರೆ. ಅದಾದಮೇಲೆ ಅದೇ ಸಂದರ್ಭದಲ್ಲಿ ಅವರ ವಾಹನವಾದ ಹುಲಿ ಒಂದು ಮೀನನ್ನು ತಿಂತಾ ಇರುತ್ತೆ ಅದೇ ಜಾಗದಲ್ಲಿ. ಆ ಕೋಪಕ್ಕೆ ಅವರು ಆ ಹುಲಿನ ಒದಿತಾರೆ. ಆ ಒದ್ದಾಗ ಅಲ್ಲಿ ಅದು ಜಾರಿ ಕೆಳಗಡೆ ಪಾತಾಳಕ್ಕೆ ಬೀಳೋವಂಥ ಸಂದರ್ಭದಲ್ಲಿ ಆ ಬಂಡೆಕಲ್ ಮೇಲೆ ಆ ಹುಲಿ ಹೆಜ್ಜೆ ಅನ್ನೋದು ಗುರುತು ಅದು ಇನ್ನೂ ಕೂಡ ಇದೆ ಅಂಥೇಳಿ ತಿಳಿಸ್ತಾರೆ. ಅದನ್ನು ಕೂಡ ನಿಮಗೆ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಇದಿಷ್ಟು ಮಂಜುಮಲೆಯ ಒಂದು ಇತಿಹಾಸ ಆಗಿರ್ತದೆ. ಈಚೋದು ಇನ್ನೂ ನಿನ್ನೆಯಿಂದ ಬಡ್ಕತಾವನೆ ಯಾರು ಅವ್ನು ಸುಂಡಲ್ ಅನಿಸ್ತಾ ಇದೆಯಾ ನೋಡಿ ಫ್ರೆಂಡ್, ಸುಸ್ತಾಗಿದ್ದೀವಿ ಫ್ರೆಂಡ್, ಏನೂ ಮಾಡೋಕ್ಕಾಗೋದಿಲ್ಲ. ಮಂಜುಮಲೆ ಮಾದಪ್ಪ ಹತ್ತುತ್ತಾ ಇದ್ದೀವಿ. ಎಲ್ಲರಿಗೆ ನೀರು ಬನ್ನಿ. ದೇವರ ದಯೆಯಿಂದ ಇವತ್ತು ನಾವು ಮಂಜುಮಲೆ ಬಂದಿದ್ದೀವಿ. ಇಲ್ಲಿ ಬಂದ್ರೆ ನಿಮ್ಮೆಲ್ಲ ಕಷ್ಟ ಎಲ್ಲ ಮುಂಜಿಂದ ಕರಗುತ್ತಂದ್ರೆ, ಆದರೆ ಇದು ಬರೋದು ಭಾಳ ಸುಲಭ ಅಲ್ಲ, ಕಠಿಣ ಆದಿ. ಇಲ್ಲಿ ಶ್ರದ್ಧಾ ಭಕ್ತಿ ಎಕ್ಸಾಂಪಲ್ ಇವರೇ ಇರಬೇಕು, ಹಾಗೂ ದೈವ ಇಚ್ಛೆ ಇರಬೇಕು. ಇಲ್ಲ ಇಲ್ಲಿಗೆ ಖಂಡಿತ ಬರೋಕ್ಕಾಗಲ್ಲ. ದಯಮಾಡಿ ಎಲ್ಲ ಸ್ನೇಹಿತರೆ, ಇವಾಗ ಏನು ಮಾಹಿತಿಗಳನ್ನ ಕೊಟ್ಟರು ಅದು 100% ನಿಜ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಶೋಕಿಗೆ ಅಂತ ಬರೋಕ್ಕಾಗಲ್ಲ, ಆಯಿತಾ. ತುಂಬ ಕಷ್ಟ ಇದೆ. ಸುಮ್ಮನೆ ಮಾತಲ್ಲಿ ಹೇಳೋದಲ್ಲ, ನಾವು ಟ್ರೆಕ್ಕಿಂಗ್ ಮಾಡ್ತೀವಿ ಹೋಗ್ತೀವಿ ಅಂಥೇಳಿ. ಹಾಗಾಗಿ ತುಂಬ ಅನುಭವಸ್ಥರು ಕೂಡ ನಮ್ಮ ಮಾಲಿಂಗಣ್ಣ ಅಂತ ಇಲ್ಲಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಬೆಟ್ಟದ ಮೇಲೆ ಕೊಡುವಂಥ ಕೆಲಸನ ಮಾಡ್ತಾರೆ. ಏನಣ್ಣ ಕೊಡ್ತೀವಿ ಅಲ್ಲಿ. ಹಾಂ, ಹೆಂಗೆ ಬರಬೇಕು, ಎಲ್ಲಿ ಉಳ್ಕೊಬೇಕು, ಯಾವ ರೀತಿ ಒಂದು ನಾವು ಪ್ರಿಪೇರ್ನ ಮಾಡ್ಕೊಂಬರ್ಬೇಕು ಇಲ್ಲಿಗೆ ಬರೋವಂಥವ್ರು, ಈ ಥರ ಸಂಪೂರ್ಣ ಮಾಹಿತಿನ ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಹತ್ರ ಕೊಡುವಂಥ ಕೆಲಸನ ಮಾಡ್ತಾರೆ. ಇಲ್ಲಿ ಎಲ್ಲ ಒಟ್ಟಿಗೆ ಹೋಗುವಂಥ ಕೆಲಸನ ಮಾಡಬೇಕು. ಯಾಕೆಂದರೆ ಇಲ್ಲಿ ಪ್ರಾಣಿಗಳಿರೋದ್ರಿಂದ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂಥೇಳಿ ಜೊತೆಗೆ ಹೋಗುವಂಥ ಕೆಲಸನ ಮಾಡಬೇಕು. ಒಂದು ಸ್ವಲ್ಪ ದೂರ ಇವಾಗ ಅಲ್ಲಿ ಮುಂದೆ ಹೋದವರು ಸ್ವಲ್ಪ ದಿವಸ ಅಲ್ಲೇ ವೆಯ್ಟ್ ಮಾಡ್ತಾರೆ. ಈ ಹಿಂದೆ ಬರೋರು ಸೇರ್ಕೊಂಡ್ಮೇಲೆ ಒಟ್ಟಿಗೆ ಹೋಗುವಂಥ ಕೆಲಸನ ಮಾಡ್ತಾರೆ. ಎಲ್ಲರೂ ಒಂದೇ ಸಮ ನಡೆಯೋಕ್ಕಾಗದಿರೋ ಕಾರಣ. ಸ್ನೇಹಿತರೆ, ಹಾಗೆ ನಾವು ಹತ್ತಿರೋ ಬೆಟ್ಟದಕ್ಕಿಂತ ಈ ಬೆಟ್ಟ ಮಾತ್ರ ತುಂಬಾ ಹೆವಿ ಇದೆ, ತುಂಬ ರಿಸ್ಕ್ ಕೂಡ ಇದೆ.
ಆಯಿತಾ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಡೌನ್ ಇದೆ ಅಂತೇಳಿ. ಅದಾದಮೇಲೆ ಇಲ್ಲಿಂದ ಮೇಲ್ಗಡೆ ದೇವಸ್ಥಾನ ಹತ್ತತ್ರ ಬಂದುಬಿಟ್ಟಿದ್ದೀವಿ. ಇಲ್ಲಿಂದ ಯಾವುದೇ ರೀತಿಯ ಒಂದು ಚಪ್ಪಲಿಗಳನ್ನ ಹಾಕ್ಕೊಂಡು ಹೋಗ್ಬಾರ್ದು, ಅದು ಇಲ್ಲಿನ ನಿಯಮ. ಅಲ್ಲಿ ಅರ್ಚಕರು ಹೇಳೋಂಥ ಪ್ರಕಾರ ಇಲ್ಲಿಗೆ ಲಾಸ್ಟು. ನೀವು ನೋಡ್ತಾ ಇರ್ಬೋದು ಚಪ್ಪಲಿಗಳೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಇವರಂತೂ ಚಪ್ಪಲಿನೇ ಬಂದಿಲ್ಲ ಆಯಿತಾ. ಚಪ್ಪಲಿ ಬಂದಿರೋವಂಥವ್ರು ಚಪ್ಪಲಿಗಳನ್ನ ಇಲ್ಲೇ ಬಿಟ್ಟು ಇಲ್ಲಿಂದನೇ ಬರೀ ಕಾಲಲ್ಲೇ ಹೋಗಬೇಕು. ಇಲ್ಲಿನ ಒಂದು ನಿಯಮ ಅದು. ನಾವು ಬನ್ನಿ ಚಪ್ಪಲಿನ ಬಿಟ್ಟು ಹೋಗೋಣ. ಇಲ್ಲೇ ಚಪ್ಪಲಿ ಲಾಸ್ಟ್ ಅಣ್ಣ. ಸ್ನೇಹಿತರೆ, ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದ್ವಿ. ಅದು ಹೆಂಗಿದೆ ಅಂತೇಳಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಯಾಕಣ್ಣ ವಾಪಸ್ ಹೋಗ್ತಾ ಇದ್ದೀರಾ? ಬೇಕು ಬೇಕು ಇವಾಗ ಕೆಲಸಕ್ಕೆ ಬರ್ತೀವಿ. ಅಲ್ಲಿ ದೇವಸ್ಥಾನ ತೋರಿಸ್ಬಿಟ್ಟು ಬರ್ತೀನಿ. ತೋರಿಸು ಬಂದೆ ಅಲಂಕಾರ ಮಾಡಿ ಎತ್ಕೋಗಿರಲ್ಲ ಬೇಕು ಅಂದಲ್ಲ, ಅದಕ್ಕೆ ಬಂದೆ. ಸ್ನೇಹಿತರೆ, ಇದೇ ನೋಡಿ ಬೆಟ್ಟದ ತುದಿಯಲ್ಲಿರೋ ಮಂಜುಮಲೆ. ಮಹದೇಶ್ವರರು ನರಮನುಷ್ಯರು ಯಾರು ಇಳ್ದೇ ಇರೋ ಜಾಗನ ತಪಸ್ ಮಾಡೋಕ್ಕೋಸ್ಕರ ಆರಿಸ್ಕೊಂಡಂಥ ಒಂದು ಸ್ಥಳ. ಅವ್ರ ಕಾಲ ಹತ್ರ ರೇವಣ ಸಿದ್ದೇಶ್ವರ ಗುರು ಬಾಯ್ ಕಡೆ ಒಂದು ನಿಮಿಷ ಸ್ನೇಹಿತರೆ. ನೋಡಿ ಇದೇ ದೇವಸ್ಥಾನ ಆಯಿತಾ. ಇದನ್ನು ಅಲಂಕಾರ ಮಾಡಿದ್ಮೇಲೆ ನೋಡಿರಂತೆ ತೋರಿಸ್ತೀನಿ. ಅದಾದಮೇಲೆ ಸುತ್ತಮುತ್ತ ವ್ಯೂ ಹೆಂಗಿದೆ ಅಂತೇಳಿ ನೋಡ್ಕೊಂಬಿಡಿ. ಹುಲಿ ಹೆಜ್ಜೆ ಇದೆ ಅಂತೆ, ಅದನ್ನು ಕೂಡ ತೋರಿಸುವಂಥ ಕೆಲಸನ ಮಾಡ್ತೀನಿ, ನೋಡ್ಕೊಂಬಿಡಿ. ಸ್ನೇಹಿತರೆ, ಈ ಜಾಗದಲ್ಲಿ ಮಹದೇಶ್ವರ ಸ್ವಾಮಿ ತಪಸ್ ಮಾಡ್ತಾ ಇರ್ಬೇಕಂದ್ರೆ ಇಲ್ಲಿ ಒಂದು ಹುಲಿ ಬಂದ್ಬಿಟ್ಟು ಮೀನು ತಿಂತಂತೆ. ಆ ಮೀನು ಇರೋವಂಥ ಸಂದರ್ಭದಲ್ಲಿ ಮಹದೇಶ್ವರರು ಒದಿದಾರಂತೆ ಆ ಹುಲಿಗೆ. ಆ ಹುಲಿ ಒದ್ದಾಗ ಆಯಿತಾ, ಅದು ಜಾರ್ಕೊಂಡು ಹೋಗಿರೋವಂಥದ್ದು ಒಂದು ಗುರುತು ಕೂಡ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಹುಲಿ ಹೆಜ್ಜೆ ನಿಮ್ಗೆ ಹಂಗೆ ಕಾಣಿಸುತ್ತೆ ಆ ಶೇಪಲ್ಲಿ. ಇದನ್ನೆಲ್ಲ ನಾವು ಸುಮ್ಮನೆ ಏನೋ ಅನ್ಕೊಬೋದು, ಬಟ್ ಇದು ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸರಿಯಾಗಿ ಅಬ್ಸರ್ವ್ ಮಾಡಿ. ಇದು ಇಷ್ಟೇ ಅಲ್ಲ, 77 ಮಲೆಗಳಲ್ಲಿ ಒಂದೊಂದು ಮಲೆಗಳಲ್ಲೂ ಕೂಡ ಒಂದೊಂದು ಪವಾಡ ನಡೆದಿರೋ ಅಂಥ ಒಂದು ಗುರುತುಗಳು ಕೂಡ ನೋಡ್ಬೋದು. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ಸ್ನೇಹಿತರೆ ನೋಡಿ, ಇದು ನಮ್ಮ ಕಳ್ಳೆಪುರಿ ಟೀಮು. ಬೆಟ್ಟ ಹತ್ತದ್ಮೇಲೆ ಇದೊಂದು ಕಳ್ಳೆಪುರಿ ಒಂದಷ್ಟು ಕೊಟ್ಬಿಟ್ಟು ಕಳ್ಳೆಪುರಿ ಟೀಮ್ ಅಂತ ಅದೇನು ದುಡ್ಡು ಬರ್ತದ ಭಾಗ ಮಾಡ್ಕೊಂಡು ಆರುಮಲೆ, ಜೈನಮಲೆ, ಗುಂಜುಮಲೆ, ಗುರುಗುಜುಮಲೆ, ಕಡಕಮಲೆ, ಕಂಬದ ಮಲೆ, ಬುದ್ಧಮಲೆ, ರುದ್ರಾಕ್ಷಿ ಮಲೆ ಒಲ್ದು ಮುಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದ ಮುಗಿಸ್ತೀವಿ ಗೆಣ್ಣಿ ಮಾತ್ಮುಲಿಯು ಮಲೆ ಮಾದ ಮುಗಿಸ್ತೀವಿ ಗೆಣ್ಣಿ ಮಾತ್ಮುಲಿಯು. ಸ್ನೇಹಿತರೆ, ಇನ್ನು ಮಂಜುಮಲೆಯ ಟ್ರಾವೆಲ್ ಡೀಟೇಲ್ಸ್ನ ಹೇಳಬೇಕು ಅಂತ ಹೇಳಿದ್ರೆ, ಮಲೆ ಮಹದೇಶ್ವರ ಬೆಟ್ಟದಿಂದ ಹೆಚ್ಚು ಕಮ್ಮಿ 85ರಿಂದ 90 ಕಿಲೋಮೀಟ್ರ್ ಆಗುತ್ತೆ. ನೀವು ಬೆಟ್ಟದಿಂದ ಒಂದು 20-23 ಕಿಲೋಮೀಟ್ರ್ ನೀವು ಬಂದರೆ ಒಡಕೆಯಾಳ ಅಂತೇಳಿ ಒಂದು ಗ್ರಾಮ ಸಿಗುತ್ತೆ. ಅಲ್ಲಿಂದ ನೀವು ಲೆಫ್ಟ್ ಎತ್ಕೊಬೇಕು, ಅಂದರೆ ಕಿಚ್ಕುತ್ ಮಾರಮ್ಮ ಹೋಗೋವಂಥ ಒಂದು ದೇವಸ್ಥಾನ ರಸ್ತೆಯಲ್ಲಿ. ಅಲ್ಲಿಂದ ಸರಿಸುಮಾರು ಒಂದು 40 ಕಿಲೋಮೀಟ್ರು ಜರ್ನಿನ ಮಾಡಿದ್ರೆ ಕರ್ನಾಟಕ ಬಾರ್ಡ್ರನ್ನ ದಾಟಿ ಅಲ್ಲಿಂದ ನಿಮಗೆ ಒಂದು ತಮಡಟ್ಟಿ ಅಂತೇಳಿ ಒಂದು ಊರು ಸಿಗುತ್ತೆ.
ಆ ಊರಲ್ಲಿ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಆ ಚೆಕ್ ಪೋಸ್ಟ್ ಹತ್ರ ನೀವು ಎಡಗಡೆಗೆ ತೊಗೊಬೇಕು. ಎಡಗಡೆಗೆ ತಗೊಂಡು ಅಲ್ಲಿಂದ ಒಂದು 20-23 ಕಿಲೋಮೀಟ್ರ್ ನೀವು ಮುಂದೆ ಹೋಗ್ತು ಅಂತ ಹೇಳಿದ್ರೆ ಅಲ್ಲಿ ಹೊನ್ನಕೆರೆ ಅಂತೇಳಿ ಒಂದು ಗ್ರಾಮ ಸಿಗುತ್ತೆ. ಮಲೆ ಮಹದೇಶ್ವರ ದೇವಸ್ಥಾನ ಇದೆ. ಅಲ್ಲಿ ನೀವು ಉಳ್ಕೊಂಡು ಅಥವಾ ಉಳ್ಕೊಳ್ದಿರೇ ನೀವು ಅಲ್ಲಿಂದ 6 ಕಿಲೋಮೀಟ್ರು ಕಾಡಿನಲ್ಲಿ ಬೆಟ್ಟ ಹತ್ಕೊಂಡು ಹೋಗಬೇಕು. ಅದಾದಮೇಲೆ ನಿಮಗೆ ಸಿಗುವಂಥದ್ದೇ ಒಂದು ಮಂಜುಮಲೆ ಒಂದು ದೇವಸ್ಥಾನ. ಸ್ನೇಹಿತರೆ, ನಾನು ಆಗಲೇ ಹೇಳಿದ್ದೆ ನಿಮಗೆ, ಒಬ್ಬರು ಈರಣ್ಣ ಅಂತ ಇದ್ದಾರೆ. ನಮಗೆ ಊಟದ ವ್ಯವಸ್ಥೆ ಆಗಲಿ ಮಲ್ಕೊಳ್ಳೋ ಜಾಗ ವ್ಯವಸ್ಥೆ ಆಗಲಿ ತುಂಬ ಅದ್ಭುತವಾಗಿ ಮಾಡಿಕೊಟ್ರು ಅಂತೇಳಿ. ಇವರು ಈರಣ್ಣ ಅಂತೇಳಿ, ಆಯಿತಾ. ಇಲ್ಲಿ ತಮ್ಮಡಟ್ಟಿಲಿ ಸಿಗ್ತಾರೆ ಇವರು, ಆಯಿತಾ. ಇಲ್ಲೇನಾದರೂ ಟೀಮಾಗಿ ಬಂತು ಅಂತ ಹೇಳಿದ್ರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಆಯಿತಾ. ಒಳ್ಳೆ ಒಂದು ಅದ್ಭುತವಾದ ಒಂದು ನಮಗೆ ಸೌಕರ್ಯನ ಮಾಡಿಕೊಡೋದಕ್ಕೆ ನಮ್ಮ ಎಲ್ಲ ಟೀಮ್ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಅಂತ ಹೇಳಿ. ತಮ್ಮಡಪ್ಪ ಅವರಿಂದನೂ ನಮಗೆ ಒಳ್ಳೆ ಉಪಯೋಗಗಳೆಲ್ಲ ಆಗಿದೆ, ಆಯಿತಾ. ಸ್ನೇಹಿತರೆ, ಫೈನಲ್ ಆಗಿ ದರ್ಶನವೂ ಆಯಿತು, ನೋಡಿದ್ರಿ ಎಲ್ಲ. ಅದೇ ಜೊತೆ ಪ್ರಸಾದನೂ ಆಯಿತು. ಇವಾಗ ಇಳಿತಾ ಇದ್ದೀವಿ, ಆಯಿತಾ. ಈ ವಿಡಿಯೋ ಸಂಪೂರ್ಣ ಮಾಹಿತಿನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ, ಆಯಿತಾ. ಈ ವಿಡಿಯೋನ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಓಕೆ ಮಾದಪ್ಪ.